Prove that cot x into cot 2x minus cot 2x into cot 3x minus cot 3x into cot x equals to 1. ಸೊ ಇದನ್ನು ಪ್ರೂವ್ ಮಾಡೋಕ್ಕೆ ನಾನು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟನ್ನು ಯೂಸ್ ಮಾಡ್ತೀನಿ ಇಲ್ಲಿ. ಸೊಲ್ಯೂಷನ್ ಕನ್ಸಿಡರ್, ಇದನ್ನು ಬೇರೆ ಬೇರೆ ರೀತಿ ಪ್ರೂವ್ ಮಾಡ್ಬೋದು, ಅದರಲ್ಲಿ ಒಂದು ಮೆಥಡ್ ನಾನು ಫಾಲೋ ಮಾಡ್ತಿರೋದು ಅಷ್ಟೇ. ಕನ್ಸಿಡರ್ ಕಾಟ್ 3x which can be written as cot of 2x plus x. ಸೊ ಈ 3x ಅನ್ನು 2x plus x ಅಂತ ಬರಿಬೋದು. ಸೊ cot of x plus y ಪ್ರಕಾರ cot of x plus y ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ಇದನ್ನು ಏನಂತ ಬರಿಬೋದು ಅಂತಂದ್ರೆ cot x into cot y minus 1 whole divided by cot x ಪ್ಲಸ್ ಕಾಟ್ ವೈ ಅಂತ ಬರಿಬೋದು. ಸೊ ಇದು ಫಾರ್ಮುಲಾ. ಸೊ ಇದರ ಪ್ರಕಾರ ಇದನ್ನ ಏನಾದರೂ ನಾವು ಬರೆದ್ರೆ ಲೆಫ್ಟ್ ಸೈಡ್ ಏನಿದೆ ಅಂತಂದ್ರೆ ಕಾಟ್ 3x ಇದೆ, ಇಲ್ಲಿ ಕಾಟ್ 3x ಇದೆ. ರೈಟ್ ಸೈಡು ನಾವೇನಂತ ಬರಿಬೋದು ಕಾಟ್ ಎಕ್ಸ್, ಎಕ್ಸ್ ಅಂದ್ರೆ 2x ಇಂಟು ಕಾಟ್ ವೈ, ವೈ ಅಂದ್ರೆ ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಕಾಟ್ ಎಕ್ಸ್ ಮೀನ್ಸ್ 2x ಪ್ಲಸ್ ಕಾಟ್ ವೈ ಅಂತಂದ್ರೆ ಎಕ್ಸ್. ಸೊ ಇಲ್ಲಿ ಕಾಟ್ 2x ಪ್ಲಸ್ ಕಾಟ್ ಎಕ್ಸ್ ಅಂತ ಡಿನಾಮಿನೇಟರ್ ಇದೆಯಲ್ಲ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಲೆಫ್ಟ್ ಸೈಡ್ ಏನಿದೆ ಅಂತಂದ್ರೆ ಕಾಟ್ ಆಫ್ 3x ಅಂತ ಇದೆ ಇಂಟು ಕಾಟ್ 2x ಪ್ಲಸ್ ಕಾಟ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಕಾಟ್ 2x ಇಂಟು ಕಾಟ್ ಎಕ್ಸ್ ಮೈನಸ್ 1 ರೈಟ್ ಸೈಡ್ ಉಳಿತು. ಈಗ ಒಳಗಡೆ ಮಲ್ಟಿಪ್ಲೈ ಮಾಡಿ ಕಾಟ್ 3x ಇಂಟು ಕಾಟ್ 2x, ಕಾಟ್ 3x ಇಂಟು ಕಾಟ್ 2x ಪ್ಲಸ್ ಕಾಟ್ 3x ಇಂಟು ಕಾಟ್ x, ಕಾಟ್ 3x ಇಂಟು ಕಾಟ್ x and it is equal to cot 2x ಇಂಟು ಕಾಟ್ x ಮೈನಸ್ 1. ಸೊ ಮೈನಸ್ 1 ಅನ್ನ ಲೆಫ್ಟ್ ಸೈಡ್ ತಗೊಳ್ರಿ, ಈ ಎಲ್ಲ ಟರ್ಮ್ಸ್ ನ ರೈಟ್ ಸೈಡ್ ತಗೊಂಡ್ರೆ ಮೈನಸ್ 1 ಪ್ಲಸ್ 1 ಆಗ್ತದೆ, ಈ ಎಲ್ಲ ಟರ್ಮ್ಗಳು ನೆಗೆಟಿವ್ ಆಗ್ತದೆ. ಸೊ ಮೈನಸ್ 1 ಈ ಕಡೆ ಬಂದ್ರೆ ಪ್ಲಸ್ 1 ಆಯ್ತು. ಸೊ ಈ ಕಡೆ ಏನು ಉಳಿದೆ ಅಂತಂದ್ರೆ ಕಾಟ್ 2x ಇಂಟು ಕಾಟ್ ಎಕ್ಸ್, ಸೊ ಪ್ಲಸ್ ಇರೋದೆಲ್ಲ ಮೈನಸ್ ಆಗ್ತದೆ, ಮೈನಸ್ ಕಾಟ್ 3x ಇಂಟು ಕಾಟ್ 2x ಮೈನಸ್ ಕಾಟ್ 3x ಇಂಟು ಕಾಟ್ ಎಕ್ಸ್. ಸೊ ಇದನ್ನ ಒಂದು ಸಿಸ್ಟಮ್ಯಾಟಿಕ್ ಆರ್ಡರ್ ಅಲ್ಲಿ ಬರೆದ್ರೆ ಕಾಟ್ ಎಕ್ಸ್ ಇಂಟು ಕಾಟ್ 2x ಫಸ್ಟ್ ಬರ್ಕೊಳ್ತೀನಿ, ಕಾಟ್ ಎಕ್ಸ್ ಇಂಟು ಕಾಟ್ 2x ಮೈನಸ್ ಕಾಟ್ 2x ಇಂಟು ಕಾಟ್ 3x ನೆಕ್ಸ್ಟ್ ಬರಿತೀನಿ, ಕಾಟ್ 2x ಇಂಟು ಕಾಟ್ 3x. ಏನಿಲ್ಲ, ಲೆಫ್ಟ್ ಸೈಡ್ ಇರೋ ಟರ್ಮ್ ಎಲ್ಲ ರೈಟ್ ಸೈಡ್ ಬರಿತಿದ್ದೀನಿ, ರೈಟ್ ಸೈಡ್ ಇರೋ ಟರ್ಮ್ ಎಲ್ಲ ಲೆಫ್ಟ್ ಸೈಡ್ ಬರಿತಿದ್ದೀನಿ ಅಷ್ಟೇ, ಮೈನಸ್ ಕಾಟ್ 3x ಇಂಟು ಕಾಟ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 1. ಸೊ ಇದು ಆಕ್ಚುಲಿ ನಾವು ಪ್ರೂವ್ ಮಾಡಬೇಕಾಗಿದ್ದಂಥ ರಿಸಲ್ಟ್ ನೋಡಿ, ಈಕ್ವಲ್ಸ್ ಟು 1 ಅಂತ ಬಂತು. ನೆಕ್ಸ್ಟ್ ಒನ್ ಕಾಸ್ 6x ಈಕ್ವಲ್ಸ್ ಟು 32 ಕಾಸ್ ಟು ದ ಪವರ್ ಆಫ್ 6x ಮೈನಸ್ 48 ಕಾಸ್ ಟು ದ ಪವರ್ ಆಫ್ 4x ಪ್ಲಸ್ 18 ಕಾಸ್ ಸ್ಕ್ವೇರ್ x ಮೈನಸ್ 1. ಸೊ ಇದು ಕೂಡ ಪ್ರೂವ್ ದಟ್ ಕ್ವಶನ್. ಸೊಲ್ಯೂಷನ್ ಕನ್ಸಿಡರ್ cos to the power of cos 6x. Consider cos 6x which can be written as cos of 2 into 3x. ಈ 6x ಅನ್ನ 2 into 3x ಅಂತ ಬರೀತೀನಿ. 2 into 3x ಅಂತ ಬರೆದ್ರೆ ಅದನ್ನು ನಾವು ಈಗ cos 2 theta ಅಂತ ಓದ್ಕೊಳ್ಬಹುದು. cos 2 theta can be written as 2 cos square theta minus 1. ಇಲ್ಲಿ ಮೈನಸ್ 1 ಬೇಕಲ್ಲ ನನಗೆ, ಹಾಗಾಗಿ 2 cos square theta minus 1 ವೇರ್ theta is 3x. ಸೊ ಈ ಫಾರ್ಮುಲಾ ಪ್ರಕಾರ ಏನಾದ್ರು ನಾವು ಬರೆದ್ರೆ ವಿಚ್ ಇಸ್ ಈಕ್ವಲ್ ಟು 2 cos square theta ಅಂದ್ರೆ 3x minus 1. ಸೊ ಇಟ್ ಈಸ್ ಈಕ್ವಲ್ ಟು 2, ನಾನು ಇದನ್ನ ಹಿಂಗ್ ಬರಿತೀನಿ cos 3x ಹೋಲ್ ಸ್ಕ್ವೇರ್ ಮೈನಸ್ 1 ಅಂತ ಬರಿತೀನಿ. ಇಲ್ಲಿ cos square 3x ಇದೆಯಲ್ಲ ಅದನ್ನ cos 3x ಹೋಲ್ ಸ್ಕ್ವೇರ್ ಮೈನಸ್ 1 ಅಂತ ಬರೆದಿದ್ದೀನಿ. ಇಟ್ ಈಸ್ ಈಕ್ವಲ್ ಟು 2 into cos 3x ಫಾರ್ಮುಲಾ ಇದೆ 4 cos cube x minus 3 cos x ಅಂತೇಳಿ.
ಸೊ ಕಾಸ್ 3x ಫಾರ್ಮುಲಾ ಇಲ್ಲಿ ಬರಿತೀನಿ. 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್ ಅದಕ್ಕೆ ಹೋಲ್ ಸ್ಕ್ವೇರ್ ಮೈನಸ್ 1. Now in bracket it is in the form of a minus b whole square. So ಇದು a minus b whole square. So a minus b whole square ಅಂತಂದ್ರೆ a square plus b square minus 2ab. So a square ಅಂತಂದ್ರೆ 4 cos cube x whole square. So 4 cos cube x whole square ಅಂತಂದ್ರೆ ಅದನ್ನ ಒಂದ್ಸಾರಿ ಬೇಕಿದ್ರೆ ಬರೆದು ಬಿಡ್ತೀನಿ ನೋಡಿ. ಇದು a square plus b square minus 2a into b. So ಇದು ಆಕ್ಚುಲಿ ಇರುವಂಥದ್ದು minus 1. So it is equal to 2 into ಈಗ 4ಗೆ ಸ್ಕ್ವೇರ್ ಅಪ್ಲೈ ಆದರೆ ಇಟ್ ವಿಲ್ ಬಿ ಈಕ್ವಲ್ ಟು 16 and cos to the power of 3 2s 6. ಸೊ ಎಕ್ಸ್ಪೆನ್ಸ್ ನ ಲಾ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಪ್ಲಸ್ 3 ನ ಸ್ಕ್ವೇರ್ ಮಾಡಿದ್ರೆ 9, cos ನ ಸ್ಕ್ವೇರ್ ಮಾಡಿದ್ರೆ cos ಸ್ಕ್ವೇರ್ x ಮೈನಸ್ 2 4s 8, 8 3s 24. 24 cos cube into cos, it is equal to cos to the power of 4x minus 1. So final answer ನಾನು ಇಲ್ಲಿ ಬರೀತಿದ್ದೀನಿ. So it is equal to ಈಗ ಒಳಗಡೆ ಮಲ್ಟಿಪ್ಲೈ ಮಾಡಿ 2 ನ 2 into 16 it is 32 cos to the power of 6x. ಈಗ cos to the power of 4 ನ ಮೊದಲು ತಗೊಂಡ್ಬಿಡ್ತೀನಿ. 2 into 24 it will be equal to minus 48 cos to the power of 4x. ಈಗ ಸ್ಕ್ವೇರ್ ಟರ್ಮ್ ಬರಿತೀನಿ. 2 9s 18, therefore plus 18 cos ಸ್ಕ್ವೇರ್ x. ಲಾಸ್ಟ್ಗೆ ಒಂದು ಟರ್ಮ್ ಉಳಿತು minus 1. ಸೊ ಇದು ಆಕ್ಚುಲಿ ನಾವು ಪ್ರೂವ್ ಮಾಡಬೇಕಾಗಿತ್ತು.